ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಮೇ ತಿಂಗಳ 3ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ಮೊದಲ ದಿನ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆದಿಕಾಂಡ 1:1. ನಮ್ಮ ಪ್ರೀತಿಯ ದೇವರು ಮನುಷ್ಯನ ಬಗ್ಗೆ ಶಾಶ್ವತವಾದ ಉದ್ದೇಶವನ್ನು ಹೊಂದಿದ್ದಾನೆ. ಮಾನವ ಕುಲಕ್ಕಾಗಿ ಸ್ವರ್ಗ ಮತ್ತು ಭೂಮಿಯನ್ನು ಸೃಷ್ಟಿಸಿದನು. ಸ್ವರ್ಗ ಎಂದರೆ ಕೇವಲ ಆಕಾಶದ ವಿಸ್ತಾರವಲ್ಲ, ಆದರೆ ಇಡೀ ಸ್ವರ್ಗ ಮತ್ತು ಅದರ ಆಧ್ಯಾತ್ಮಿಕ ಅತಿಥೇಯಗಳು. ದೇವರು ಮನುಷ್ಯನನ್ನು ರೂಪಿಸುವ ಮುಂಚೆಯೇ ಮಾನವ ಕುಲದ ಸೇವೆಗಾಗಿ ದೇವದೂತರ ಸ್ವರ್ಗೀಯ ಸಮೂಹವನ್ನು ಸೃಷ್ಟಿಸಿದನು. ಜಗತ್ತಿನ ಶ್ರೇಷ್ಠ ವಿಜ್ಞಾನಿಯು ಒಂದೇ ಒಂದು ಹೊಸ ಪರಮಾಣುವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ದೇವರು ಈಗಾಗಲೇ ಸೃಷ್ಟಿಸಿದ್ದನ್ನೆಲ್ಲವನ್ನು ಬೇರೆ ಬೇರೆ ರೂಪಗಳಿಗೆ ಪರಿವರ್ತಿಸಲು ಮಾತ್ರ ಮನುಷ್ಯನಿಗೆ ಸಾಧ್ಯವಾಗುತ್ತದೆ. ಏಕೆಂದರೆ ದೇವರು ದೇವದೂತರುಗಳಿಗೆ ಅಥವಾ ಮನುಷ್ಯರಿಗೆ ಸೃಜನಶೀಲ ಶಕ್ತಿಯನ್ನು ನೀಡಲಿಲ್ಲ. ಒಂದೇ ಪರಮಾಣುವನ್ನು ರಚಿಸಲು ಲಕ್ಷಾಂತರ ಟನ್ಗಳಲ್ಲಿ ಇಂಧನ ಮತ್ತು ಅನಂತ ಯೂನಿಟ್ ವಿದ್ಯುತ್ ಅಗತ್ಯವಿರುತ್ತದೆ. ಇಡೀ ಜಗತ್ತಿನಲ್ಲಿ ಒಂದು ಹೊಸ ಪರಮಾಣುವನ್ನು ಸೃಷ್ಟಿಸಲು ಹಣ ಮತ್ತು ಸಂಪನ್ಮೂಲಗಳನ್ನು ಖರ್ಚು ಮಾಡುವ ಒಬ್ಬ ಶ್ರೀಮಂತ ವ್ಯಕ್ತಿಯೂ ಇಲ್ಲ. ಅಂತಹ ಬುದ್ಧಿವಂತಿಕೆಯನ್ನು ಹೊಂದಿರುವ ವಿಜ್ಞಾನಿಗಳು ಇಡೀ ಜಗತ್ತಿನಲ್ಲಿ ಇಲ್ಲ. ನಮ್ಮ ಕರ್ತನು ದೊಡ್ಡ ದೇವರು. ಆಕಾಶವನ್ನು ಸೃಷ್ಟಿಸಿದ ದೇವರಾದ ಕರ್ತನು ಎಷ್ಟು ಶಕ್ತಿಶಾಲಿಯೂ ಮಹಿಮೆಯುಳ್ಳವನೂ ಆಗಿದ್ದಾನೆ. ಸೂರ್ಯ ಮತ್ತು ಚಂದ್ರ, ನಕ್ಷತ್ರಗಳ ದೊಡ್ಡ ಸಮೂಹ ನಾವು ನಮ್ಮ ಕಣ್ಣುಗಳಿಂದ ಏನು ನೋಡಬಹುದು ಮತ್ತು ಅದೃಶ್ಯವಾಗಿರುವ ಎಲ್ಲವನ್ನು ದೇವರು ಯೆಹೋವನಿಂದ ಸೃಷ್ಟಿಸಲ್ಪಟ್ಟಿದೆ. ಸತ್ಯವೇದವು ಹೇಳುತ್ತದೆ, ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ, ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವ. ಇಸ್ರೇಲಿನ ಸದಮಲ ಸ್ವಾಮಿಯು ನಿನ್ನ ನ್ಯಾಯಸ್ಥಾಪಕನಾಗಿದ್ದಾನೆ. ಸರ್ವಲೋಕದ ದೇವರೆಂಬ ನಾಮಧೇಯವನ್ನು ಹೊಂದಿರುವನು. ಯೆಶಾಯ 54:5. ದೇವರ ವಾಕ್ಯ ಮೊದಲು ಸೃಷ್ಟಿಕರ್ತ ದೇವರಿಗೆ ನಮ್ಮನ್ನು ಪರಿಚಯಿಸುತ್ತದೆ ಮತ್ತು ಹೀಗೆ ಹೇಳುತ್ತದೆ, ಆರಂಭದಲ್ಲಿ ದೇವರು ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದನು. ಆದಿಕಾಂಡ 1:1. ಮತ್ತು ಅದೇ ವೈಭವಯುತವೆಂದು ತಿಳಿಯುವುದು ನಮಗೆ ಎಷ್ಟು ದೊಡ್ಡ ಸಂತೋಷ ಮತ್ತು ಹೆಮ್ಮೆಯಾಗಿದೆ. ಭವ್ಯವಾದ ಮತ್ತು ಶಕ್ತಿಯುತವಾದ ದೇವರು ನಮ್ಮ ಪ್ರೀತಿಯ ತಂದೆಯೂ ಹೌದು. ಅದೇ ಸೃಷ್ಟಿಕರ್ತ ದೇವರು ಇಂದಿಗೂ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಸೃಷ್ಟಿಸಲು ಸಮರ್ಥನಾಗಿದ್ದಾನೆ ಎಂಬುದನ್ನು ಎಂದಿಗೂ ಮರೆಯಬೇಡಿ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದನೆಲ್ಲ, ನಿನ್ನ ಹೆಸರು ಹಿಡಿದು ಕರೆದನಲ್ಲ, ನೀನು ನನ್ನವನೇ. ಯೆಶಾಯ 43:1. ಅವನಷ್ಟು ಪರಾಕ್ರಮಿಯೂ ಮಹಿಮಾನ್ವಿತನೂ ಆದ ದೇವರು ಯಾರಾದರೂ ಇದ್ದಾರಾ? ಮತ್ತು ಆತನಂತೆ ನಿಮ್ಮನ್ನು ಪ್ರೀತಿಸುವವರು ಯಾರೂ ಇಲ್ಲ. ಎಲ್ಲ ಸೃಷ್ಟಿಗಳು ಯೆಹೋವನನ್ನು ಸ್ತುತಿಸುತ್ತವೆ, ನೀವು ಆತನನ್ನು ಹೊಗಳುತ್ತೀರಾ. ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲ ಸೃಷ್ಟಿಗಳು, ಅಂದರೆ ಭೂಮ್ಯಾಕಾಶ ಸಮುದ್ರದೊಳಗೆ ಇರುವುದೆಲ್ಲವೂ ಸಿಂಹಾಸನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರಮಾನ ಪ್ರಭಾವ ಅಧಿಪತ್ಯಗಳು ಯುಗಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳುವುದನ್ನು ಕೇಳಿದೆನು. ಪ್ರಕಟಣೆ 5:13. ನೆನಪಿಡಿ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ, ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. 2 ಕೊರಿಂಥದವರಿಗೆ 5:17. ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.